ದೇಹ ಸೀಳಿದರೂ ಜರಾಸಂಧ ಮತ್ತೆ ಜೀವ ಪಡೆದು ಎದ್ದು ನಿಲ್ಲುತ್ತಿದ್ದ. ಮರಣವನ್ನೇ ಮೀರಿದ ಈ ರಾಕ್ಷಸ ಬಲಕ್ಕೆ ಭೀಮನು ಕ್ಷಣಕಾಲ ಕಂಗಾಲಾಗಿ ನಿಂತ. ಹಾಗಾದರೆ ಇವನ ಅಂತ್ಯ ಹೇಗಾಯಿತು? ಜರಾಸಂಧನಿಗೆ ಅಂತ್ಯ ಹಾಡಿ 100 ಮಂದಿ ರಾಜರಿಗೆ ಬಂಧ ಮುಕ್ತಿ ನೀಡಲೆಂದೇ ಶ್ರೀಕೃಷ್ಣ ಭೀಮನೊಂದಿಗೆ ಮಗಧದ ಬಾಗಿಲಿಗೆ ಬಂದು ನಿಂತ. ಶ್ರೀಕೃಷ್ಣನ ಉದ್ದೇಶ ಯುದ್ಧವಲ್ಲ, ಮೊದಲು ಸಂಧಾನ. ಜರಾಸಂಧನ ಮನವೊಲಿಸಲೆಂದೇ ಅವನ ಆಸ್ಥಾನಕ್ಕೆ ತೆರಳಿದ ಶ್ರೀಕೃಷ್ಣ. ಆದರೆ ಅಲ್ಲಿ ನಡೆದದ್ದು ಸಂಧಾನವಲ್ಲ, ಸವಾಲು. ಬಾ ಕೃಷ್ಣ ಬಾ, ಬಹಳ ದೂರ ಬರೋಣವಾಯ್ತು. ಏನು ರಾಜಕಾರ್ಯವೋ? ನಿನ್ನ ಖ್ಯಾತಿ ಹಸ್ತಿನಾವತಿವರೆಗೂ ಹಬ್ಬಿದೆಯಲ್ಲ, ಹಾಗಾಗಿ ನೋಡೋಣವೆನಿಸಿತು. ಯಾರನ್ನ, ಏನನ್ನ ನೋಡುವುದು? ನಿನ್ನ ಸೆರೆಯಲ್ಲಿರುವ ರಾಜರನ್ನ ನೋಡಲೆಂದು ಬಂದೆ. ಜರಾಸಂಧ, ಇದು ನಿನ್ನ ಘನತೆಗೆ ತಕ್ಕುದಲ್ಲ. ರಾಜರ ಬಿಡುಗಡೆ ಇಲ್ಲವೇ ಮಲ್ಲ ಯುದ್ಧ, ಆಯ್ಕೆ ನಿನ್ನದೇ ಜರಾಸಂಧ. ಈ ಜಗಜಟ್ಟಿಯ ಮೊದಲ ಆಯ್ಕೆ ಏನೆಂಬುದ ನೀ ಬಲ್ಲೆ ಕೃಷ್ಣ. ಜರಾಸಂಧ, ನೀನು ಶಕ್ತಿಶಾಲಿ ನಿಜ, ಆದರೆ ನಿನ್ನ ಜೊತೆ ಧರ್ಮದ ಬಲವಿಲ್ಲ. ಧರ್ಮ? ವಿಜಯವೇ ನನ್ನ ಧರ್ಮ. ಜರಾಸಂಧ, ಅಹಂಕಾರವೇ ನಿನ್ನ ಅಂತ್ಯ. ಅಂತ್ಯ ಎಲ್ಲ ನಿನ್ನ ಭ್ರಮೆ. ಭ್ರಮೆಯೋ ನಿಜವೋ? ನಾಳಿನ ಅಖಾಡ ನಿರ್ಧರಿಸುತ್ತೆ ಜರಾಸಂಧ. ಮಗಧದ ಮಹಾ ಅಖಾಡ ಇದು ಕೇವಲ ಮಲ್ಲರ ಮೈದಾನವಲ್ಲ, ಜಗತ್ತಿನ 2 ಅಪ್ರತಿಮ ಶಕ್ತಿಗಳ ಘರ್ಷಣೆಯ ವೇದಿಕೆ. ಒಂದು ಕಡೆ ವಾಯುಪುತ್ರ ಭೀಮಸೇನ, ಮತ್ತೊಂದು ಕಡೆ ಮಲ್ಲರ ಮಲ್ಲ, ಮಗಧ ಸಾಮ್ರಾಟ ಜರಾಸಂಧ. ಭೂಮಿಯೇ ನಡುಗುವಂತೆ ಅವರ ಹೆಜ್ಜೆಗಳು ಅಖಾಡಕ್ಕೆ ಇಳಿದವು. ಇದು ಸಾಮಾನ್ಯ ಹೋರಾಟವಲ್ಲ, ಧರ್ಮ ಮತ್ತು ಅಧರ್ಮಗಳ ನಡುವಿನ ಭೀಕರ ಕಾದಾಟ. ಒಂದು ಜಯ 100 ಬಂಧಿತ ರಾಜರ ಬಿಡುಗಡೆಗೆ ನಾಂದಿ ಹಾಡಲಿತ್ತು. ಭೀಮ ಸೋತರೆ ಭೈರವನಿಗೆ 100 ಮಂದಿ ರಾಜರ ನರಬಲಿಯಾಗುತ್ತಿತ್ತು. ಆದರೆ ಈ ಮಹಾಯುದ್ಧದ ಹಿಂದೆ ನಿಂತಿದ್ದ ಕಪಟ ನಾಟಕ ಸೂತ್ರಧಾರಿ ಶ್ರೀಕೃಷ್ಣ ಪರಮಾತ್ಮ. ಒಂದೆರಡು ದಿನಗಳಲ್ಲ, ಸತತ 14 ದಿನಗಳ ಮಲ್ಲಯುದ್ಧ.
ಒಂದು ಹಂತದಲ್ಲಿ ಬಲಭೀಮ ಜರಾಸಂಧನ ದೇಹ ಸೀಳಿದ. ಆದರೆ ಅದೇನಾಶ್ಚರ್ಯ, ಜರಾಸಂಧ ಮತ್ತೆ ಜೀವ ತಳೆದು ಎದ್ದು ನಿಂತ. ಅಖಾಡವೇ ಮೌನಗೊಂಡ ಕ್ಷಣ ಅದು, ಮರಣವನ್ನೇ ಮೀರಿ ನಿಂತ ಈ ರಾಕ್ಷಸ ಬಲಕ್ಕೆ. ಭೀಮನು ಕ್ಷಣಕಾಲ ಕಂಗಾಲಾದ, ದಿಕ್ಕು ತೋಚದೆ ವಿಚಲಿತನಾಗಿ ನಿಂತ. ಅದೇ ಸಮಯಕ್ಕೆ ಶ್ರೀಕೃಷ್ಣನ ಕಣ್ಣಲ್ಲಿ ಮಿಂಚಿತು ಉಪಾಯದ ಕೋಲ್ಮಿಂಚು. ಸಣ್ಣ ಕಡ್ಡಿಯೊಂದನ್ನು 2 ಭಾಗ ಮಾಡಿ ವಿರುದ್ಧ ದಿಕ್ಕುಗಳೆಡೆಗೆ ಎಸೆದು ಸನ್ನೆ ಮಾಡಿದ ಕೃಷ್ಣ. ಶ್ರೀಕೃಷ್ಣ ಮುರಿದ ಕಡ್ಡಿಯ ಗುಟ್ಟು ತಿಳಿದ ಭೀಮ ಮರಳಿ ಜರಾಸಂಧನ ಮಣಿಸಲು ಸಿದ್ಧನಾದ. ಈ ಬಾರಿ ಜರಾಸಂಧನ ದೇಹವನ್ನೇ 2 ಭಾಗಗಳಾಗಿ ಸೀಡಿ ಅವುಗಳನ್ನು ವಿರುದ್ಧ ದಿಕ್ಕಿಗೆ ಎಸೆದು ಬಿಟ್ಟ. ಈ ಬಾರಿ ಜರಾಸಂಧನ ದೇಹ ಮರಳಿ ಸೇರಲಿಲ್ಲ. ಅಸುರಿ ಶಕ್ತಿಯ ಉಸಿರು ನಿಂತಿತು. ಮಗಧದ ಕ್ರೂರ ಅಧ್ಯಾಯ ಅಂತ್ಯವಾಯಿತು. 100 ಮಂದಿ ರಾಜರಿಗೂ ಬಂಧ ಮುಕ್ತಿ, ಧರ್ಮಕ್ಕೆ ವಿಜಯ.